ಓಟೋ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಸೊ ಹೋಲ್ ಟೀಮ್ಗೆ ಈ ಥರದೊಂದು ಅಟೆಂಪ್ಟ್ ಮಾಡಿದ್ದಕ್ಕೆ ರಿಯಲಿ ಅದೊಂದು ಅಂದರೆ ಒಂದು ಕ್ಲೈಮ್ಯಾಕ್ಸಲ್ಲಿ ಅವ್ರು ತೋರಿಸಿರೋ ರೀತಿ ತುಂಬ ಡಿಫ್ರೆಂಟ್ ಆಗಿತ್ತು. ಆಮೇಲೆ ಆಶಿಕಾ ರಂಗನಾಥ್ ಎಸ್ಪೆಷಲಿ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಸೊ ಓಟು ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ನಾನು ಸಿನಿಮಾ ನೋಡಿದೆ. ನನಗೆ ಸಿನಿಮಾ ಇಷ್ಟ ಆಯಿತು. ಮೊದಲನೇ ಭಾಗದ ಗತಿಗಿಂತ ನನಗೆ ಸಿನಿಮಾ ಕಡೆಗೆ ಹೋಗ್ತಾ ಅದು ಅದಕ್ಕೆ ಟೆಂಪೋ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ನಾನಂದರೆ ಒಂದೇ ಒಂದು ಚಿಕ್ಕದು ಹೇಳೋಕ್ಕೆ ಆಸೆ ಪಡ್ತೀನಿ. ಈಗ ನೋಡಿ, ಬೇರೆ ದೇಶದಲ್ಲಿ ದೊಡ್ಡ ಫಿಲ್ಮ್ ಮೇಕರ್ಸು ಇಂಥ ಸಿನಿಮಾ ಮಾಡಿದ್ರೆ, ಬೇರೆ ಭಾಷೆಯ ಸಂಸ್ಕೃತಿಯಲ್ಲೂ ಇಂಥ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ರೆ ಇದು ಆಗುತ್ತಾ, ಇದು ನಡೆಯೋದಕ್ಕೆ ಸಾಧ್ಯನಾ, ನಡೆಯೋದಕ್ಕಿಲ್ವಾ, ಈ ಥರ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಕೂತಿರಲ್ಲ. ಯಾಕೆಂದರೆ ನಮಗೆ ಅನಿಸಿದ್ದನ್ನು ಒಂದು ಫ್ಯಾಂಟಸಿಯಾಗಿ ಮಾಡಬೇಕಂತ ಅನ್ಸಿದ್ರೆ, ಒಂದು ಫಿಕ್ಷನನ್ನು ಸೈನ್ಸ್ ಫಿಕ್ಷನ್ ಅಂತ ಮಾಡಬೇಕಂತ ಆಸೆ ಇದ್ದರೆ ಅದನ್ನು ಧೈರ್ಯವಾಗಿ ಮಾಡಬೇಕು. ಮತ್ತು ಅದನ್ನು ಯಾವ ರೀತಿಯಲ್ಲಿ ಜನ ಒಪ್ತಾರೆ ಬಿಡ್ತಾರೆ ಜನಕ್ಕೆ ಬಿಟ್ಟಿದ್ದು. ಅದಕ್ಕೆ ತರ್ಕ ಕೊಡೋದಿದ್ರೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಸಿನಿಮಾ ಕಥೆಯಲ್ಲೇ ಒಳಗಡೆ ಆ ಕನ್ಸಿಸ್ಟೆನ್ಸಿ ಇದೆಯಾ, ಅವರಿಗೆ ನಂಬಿಕೆ ಇದೆಯಾ ಈ ಕತೆ ಬಗ್ಗೆ ಅನ್ನೋದು ಮಾತ್ರ ನನಗೆ ಬರೋ ಪ್ರಶ್ನೆ. ನನಗನ್ಸುತ್ತೆ ಇಬ್ಬರು ನಿರ್ದೇಶಕರಿಗೂ ಅವರು ಮಾಡ್ಕೊಂಡಿರೋ ಕಥೆಯಲ್ಲಿ ಅವರಿಗೆ ನಂಬಿಕೆ ಇತ್ತು ಅಂತ. ಮತ್ತು ಅವರು ಆಲೋಚನೆ ಮಾಡಿದ ರೀತಿಯಲ್ಲಿ ಅದು ಬಂದಿದೆಯೋ ಇಲ್ಲೋ ಅನ್ನೋದು ಅವರಿಗೆ ಬಿಟ್ಟಿದ್ದು, ಅವರೇ ಯೋಚನೆ ಮಾಡಿ ಹೇಳಬೇಕು. ನನ್ನ ಮಟ್ಟಿಗೆ ಮಾತ್ರ ಈ ಥರ ಎಕ್ಸ್ಪೆರಿಮೆಂಟ್ ಕನ್ನಡದಲ್ಲಿ ಮಾಡ್ತಾಯಿದ್ರೆ ಕನ್ನಡಕ್ಕೆ ಒಳ್ಳೆಯದು. ಮತ್ತು ಜನರಲ್ಲಿ ಸಿನಿಮಾ ಮಾಡೋರಿಗೆ ಜನರಲ್ಲಿ ಇನ್ನು ಸ್ವಲ್ಪ ವಿಶ್ವಾಸ ಇದ್ದರೆ, ಅಂದರೆ ಕನ್ನಡ ಜನರು ಸಿನಿಮಾ ನೋಡುವ ಕನ್ನಡ ಜನರ ಬಗ್ಗೆ ಸಿನಿಮಾ ತಯಾರಿಸೋರಿಗೆ ಇನ್ನು ಸ್ವಲ್ಪ ವಿಶ್ವಾಸ ಇದ್ದರೆ ಇನ್ನೂ ಧೈರ್ಯವಾಗಿ ಇಂಥ ಸಿನಿಮಾ ಮಾಡ್ಬೋದು ಅಂತ ಅನಿಸುತ್ತೆ. ಅಷ್ಟು ಸುಲಭ ನಾವು ಕನ್ನಡ ಜನರನ್ನು ನಾವು ನಂಬೋದಕ್ಕೆ ಆಗೋದಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಯಾರಿಗೆ ಬೇಜಾರಾದರೂ ನನಗೇನು ಪರವಾಗಿಲ್ಲ, ದುಡ್ಡು ಕಂಡ್ಕೊಳ್ಳೋದವ್ರಿಗೆ ಇನ್ನೂ ತುಂಬ ಬೇಜಾರಾಗಿರುತ್ತೆ. ಕನ್ನಡ ಸಿನಿಮಾ ನೋಡೋ ಜನ ಒಳ್ಳೆ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಹಾಗಿದ್ದಿದ್ದರೆ ಭಾಳ ಧೈರ್ಯವಾಗಿ ಇಂಥ ಸಿನಿಮಾಗಳನ್ನು ಇನ್ನೂ ಧೈರ್ಯವಾಗಿ ಮಾಡಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದನ್ನು ಓಡೋ ಥರ ಮಾಡ್ಬೋದು ಅಂತ ನಾನು ತಿಳ್ಕೊಳ್ತೀನಿ. ಇಲ್ಲಿ ಸಲ್ಲದವರು ಎಲ್ಲಿ ಸಲ್ಲಲು ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಕನ್ನಡಿಗರು ಇನ್ನು ಸ್ವಲ್ಪ ನಿಷ್ಠೆಯಿಂದ ಕನ್ನಡ ಸಿನಿಮಾ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಬಯಸ್ತೀನಿ. ನನಗೆ ವಯಸ್ಸಾಗಿದೆ, ಅವ್ರು ನನ್ನ ಸಿನಿಮಾ ನೋಡದೇ ಇದ್ರೂ ಪರವಾಗಿಲ್ಲ. ನಮಸ್ಕಾರ.